ಟೀಕೆ ಮಾಡಿದ್ದಾರೆ ಸರ್. ಗ್ರಾಮಾಂತರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಸುರೇಶ್ ಗೌಡರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ನೋಡ್ರಿ. ಒಂದೇ ದಿನದಲ್ಲಿ ಒಂದು ಸೋಟಿ ಕಾಂಗ್ರೆಸ್ ಇವತ್ತು ಆಡಳಿತದಲ್ಲಿದೆ. ಇವರು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ, ಮಾಜಿ ಶಾಸಕರು. ನಾನು ಅವ್ರದೇ ಸರ್ಕಾರ ಇದೆ, ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ನೀವು ಪ್ರೆಸ್ ಮೀಟು ಮಾಡಿ, ಏನು ತಪ್ಪಾಗಿದೆ ಅದು. ಆದರೆ ನೀವು ಅದನ್ನು ಬಂದು ಲೋಕಾಯುಕ್ತಕ್ಕೆ ಕೊಡೋದು, ಸರ್ಕಾರ ನಿಮ್ದು ಇಟ್ಕೊಂಡು ಸರ್ಕಾರದಲ್ಲಿ 5 ಪೈಸೆ ಹಣ ಬರ್ತಿಲ್ಲ. ಸರ್ಕಾರದಲ್ಲಿ ಹಣ ಬರ್ತಿಲ್ಲ ಇದ್ದಾಗ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಲೋಕಾಯುಕ್ತ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರದ್ದೇ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ ಸಾಹೇಬ್ರಿದ್ದಾರೆ, ಮತ್ತು ರಾಜಣ್ಣವರಿದ್ದಾರೆ ಇಲ್ಲಿ ಸಚಿವರು. ಅವ್ರ ಹತ್ರ ಹೋಗಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ವಿ. ಇವತ್ತು ಯಾವುದೋ ಅಧಿಕಾರಿನ ಬಲಿ ಹಾಕಬೇಕು, ನೇಣು ಹಾಕ್ಸ್ಬೇಕು ಅಂತ ಅವ್ರಿಗೆ ತಲೆ ಒಳಗಡೆ ಇದೆ. ಈಗ ಎಷ್ಟೋ ಜನ ಅಧಿಕಾರಿಗಳು ಸತ್ತವ್ರೆ, ಇಲ್ಲೂ ಯಾರೋ ಒಂದಿಬ್ಬರನ್ನ ಸೂಸೈಡ್ ಮಾಡಿಸ್ಬೇಕು, ಅವ್ರು ನೇಣು ಹಾಕ್ಸ್ಬೇಕು ಅಂತ, ನೇಣು ಕಂಬಕ್ಕೆ ಹಾಕಬೇಕು ಅಂತ ಉದ್ದೇಶದಿಂದ ಮಾಡೋರೆ ಅಂತ ಅನಿಸುತ್ತೆ. ಅದರಿಂದ ನಾನು ಗೌರಿಶಂಕರ್ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ನಕಲಿ ಬಾಂಡ್ ಹಂಚಿ ಇವತ್ತು ನೀವು ಡಿಸ್ಕ್ವಾಲಿಫೈ ಆಗಿರೋರು, ನಕಲಿ ವ್ಯಾಕ್ಸಿನೇಷನ್ ಹಾಕಿ ನೀವು ತನಿಖೆಯನ್ನು ಇವತ್ತು ಎದುರಿಸ್ತಾ ಇದ್ದೀರಾ. ನೀವು ಯಾವ ನೈತಿಕತೆ ಹಿಡ್ಕೊಂಡು ನನ್ನ ಬಗ್ಗೆ ಮಾತಾಡ್ತೀರಾ? ನನ್ನ ವೈಯಕ್ತಿಕ ವಿಚಾರಕ್ಕೆ ಬರದೇ ಹೋದರೆ ನಿಮಗೆ ತಿಂದಿರೋ ಕೂಳು ಅರಗಲ್ಲ ಅಂತ ಅನಿಸುತ್ತೆ. ಅದರಿಂದ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ನಿಮ್ದು ಏನಾರ ತನಿಖೆ ಇದ್ದರೂ ಮಾಡ್ತೀರಿ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ನಿಮ್ಮವರೇ ಮಂತ್ರಿಗಳಿದ್ದಾರೆ. ಅದನ್ನು ಬಿಟ್ಟು ನನ್ನ ಬಗ್ಗೆ ಯಾಕೆ ಆರೋಪ ಮಾಡ್ತೀರಾ? ಏನೇ ಆರೋಪ ಇದ್ರೂ ನನ್ನೂ ಸೇರಿಸಿ ತನಿಖೆ ಕೊಡಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅನಾವಶ್ಯಕವಾಗಿ ಗಾಳಿಲಿ ಗುಂಡು ಹೊಡೆಯೋದು ಮತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳೋದು, ಇದೆಲ್ಲ ನಮ್ಮ ಕ್ಷೇತ್ರದ ಜನ ನೋಡಿದ್ದಾರೆ. ನಿಮ್ಮನ್ನು ನಿಮ್ಮ ಅಪ್ಪನ್ನ ಇಬ್ಬರನ್ನೂ ನೋಡಿದ್ದಾರೆ. ನಿಮ್ಮಪ್ಪ ಎಂಥ ಭ್ರಷ್ಟ ಅನ್ನೋದನ್ನು ಕೂಡ ಇಡೀ ಕರ್ನಾಟಕಕ್ಕೆ, ತುಮಕೂರು ಜಿಲ್ಲೆಗೆ ಗೊತ್ತಿದೆ. ನೀನು ಏನೇನು ಮಾಡಿದೆ 5 ವರ್ಷದಲ್ಲಿ ತುಮಕೂರು ಜಿಲ್ಲೆಯಲ್ಲಿ, ಯಾವ್ಯಾವ ರಸ್ತೆಗಳು ನೀನು ಹಾಕಿರೋವೋ 6 ತಿಂಗಳು ಕಿತ್ತೋಗಿರೋದೆ ಅನ್ನೋದು ಗೊತ್ತಿದೆ. ನಾನು ಮಾಡಿರೋ ಕೆಲಸನೂ ಹೋಗಿ ನೋಡ್ಕೊಂಬರಲಿ. ನೀನು ಅಧಿಕಾರ ಬಂದಮೇಲೆ ಏನೇನು ಆಗಿದೆ ಅನ್ನೋದನ್ನು ತನಿಖೆ ಮಾಡಿಸಿದ್ರೆ ಅದು ಬೇರೆ ಆಗುತ್ತೆ. ನಾನು ರಾಜಕೀಯದಲ್ಲಿ ಏನು ಮಾಡಬಾರ್ದು ಅಂತೇಳಿ, ದ್ವೇಷ ಸಾಧಿಸಬಾರ್ದು ಅಂತೇಳಿ ನಾನು ಬದಲಾವಣೆ ಆಗಿದ್ದೇನೆ. ಆದರೆ ಸರಿ ಮಾಡ್ಕೊಂಡು ವ್ಯವಸ್ಥೆ ಹೋಗಬೇಕು ಅಂತ ಪದೇ ಪದೇ ನೀನು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇವತ್ತು ಬಂದು 2 ವರ್ಷ ಆದಮೇಲೆ ಪ್ರೆಸ್ ಮೀಟ್ ಮಾಡೋದು, ಇದಕ್ಕೆಲ್ಲ ಬಗ್ಗವನೂ ಅಲ್ಲ, ಜಗ್ಗವನೂ ಅಲ್ಲ ಸುರೇಶ್ ಗೌಡ. ನಾನು 45 ವರ್ಷ ರಾಜಕೀಯದಲ್ಲಿರೋನು, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಲ್ಲೇ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋನು. ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವತ್ತೂ ಇಲ್ಲಿವರು ನಾನು ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ. ನನ್ನ ಬಗ್ಗೆ ಯಾರು ನಿನ್ನ ಥರ ನಾನು ಬಾಂಡಲ್ಲಿ, ನಕಲಿ ವ್ಯಾಕ್ಸಿನೇಷನಲ್ಲಿ ನಿಮ್ಮಪ್ಪಂದು ಚರಿತ್ರೆ ತೆಗೆದ್ರೆ 100 ಹೇಳ್ಬೋದು. ನಾನು ಮಾತಾಡೋಲ್ಲ. ಅದು ಏನು ಕ್ವೇರಿ ಮಾಡಲಿರಿ? ನನ್ನ ಕೇಳಿ ಅಧಿಕಾರಿಗಳು ಬಿಲ್ ಬರೀತಾರೆ ಅಂದ್ರಿ, ನನ್ನ ಕೇಳಿ ಅಧಿಕಾರಿಗಳು ಬಿಲ್ ಬರೀತಾರೆ. ನಾನೇ ಕುಮ್ಮಕ್ಕೆ ಕೊಡೋಣ. ಯಾವನ ಕಾಂಟ್ರಾಕ್ಟ್ರು ಬಂದು ಹೇಳೋನೆ, ಕಾಂಟ್ರಾಕ್ಟ್ರಿಗೆ ಏನೋ ಅವನು ಸಿಕ್ಕಿಲ್ಲ ಅಂತೇಳಿ, ಇವನು ಶಿಷ್ಯ ಯಾರೋ ಒಬ್ಬ, ಅದಕ್ಕೆ ಏನೋ ಮಾತಾಡಿದ್ದಾರೆ ಅವರು. ಯಾವನೊಬ್ಬ ಹೇಳೋನೆ ಅಂತ ಮಾತಾಡಬಾರ್ದಲ್ಲ, ಪರಿಶೀಲಿಸಬೇಕಲ್ಲ. ಅದರಲ್ಲಿ 35 ಲಕ್ಷ ಪರಮೇಶ್ವರ ಕ್ಷೇತ್ರದಲ್ಲೂ ಇದೆ, ಅದನ್ನು ತನಿಖೆ ಮಾಡಿ ಅದನ್ನು ಬರೀಬೇಕಾಗಿತ್ತಲ್ಲ. 2 ಸೇರಿ ಬರೆದವ್ರಂತ ಅವ್ರು ಹೇಳಿದ್ದಾರೆ, ಪೇಪರಲ್ಲಿ ಓದಿದೆ ನಾನು. ಪ್ಯಾಕೇಜ್ ಆಗಿರೋದು ತುಮಕೂರು ಗ್ರಾಮಾಂತರ ಮತ್ತು ಪರಮೇಶ್ವರದು ಸೇರಿ ಆಗಿರೋದು ಟೆಂಡರು. ಬರೀಲಿ, ತನಿಖೆ ಮಾಡಲಿ, ನನ್ನ ಸೇರಿಸ್ಕೊಡ್ಲಿ. ನಾನೇ ಕುಮ್ಮ ಕೊಡೋಣ. ನನಗೇನು ಸರ್ಕಾರದಲ್ಲಿ ಹಣನೇ ಇಲ್ಲ. ನಾನು ಕಾಡಿ ಬೇಡಿ, ಭಿಕ್ಷೆ ಬೇಡಿ ತರ್ತಾ ಇದ್ದೀನಿ ದುಡ್ಡು, ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳಿಗೆ. ನಾನು ಅದಕ್ಕೆ ಯಾಕೆ ತನಿಖೆಗೆ ಎದುರ್ಕೊಳ್ಳೋಣ? ಯಾವ ಅಧಿಕಾರಿ ತಪ್ಪು ಮಾಡಿದ್ರೆ ಅವನು ಜೈಲಿಗೆ ಹಾಕ್ತಿದ್ದೆ, ಅಂದೇನಿದೆ ಅದರಲ್ಲಿ. ನನ್ನ ಸೇರಿಸಿ ತನಿಖೆಗೆ ಆದೇಶ ಮಾಡಲಿ. ಅಧಿಕಾರಿ ಮನೆ ಕರ್ಸಿದ್ರು ಅಂತ ಹೇಳ್ತಿದ್ರು ಮಾಧ್ಯಮದಲ್ಲಿ. ಹೌದು, ಹೇಳಿದ್ದೀನಲ್ಲ ನಾನು. ತನಿಖೆ ಮಾಡಲಿ, CCTV ಫುಟೇಜ್ ಎಲ್ಲ ಚೆಕ್ ಮಾಡಲಿ. ಗೌರಿಶಂಕರ್ ಅವರು ಅವ್ರದ್ದು ಸೇರಿಸಿ ತನಿಖೆ ಮಾಡಲಿ. ಏನಕ್ಕೋಸ್ಕರ ಕರ್ಸಿದ್ರು? ಏನಕ್ಕೆ ಕರೆಸಿದ್ರು? ಒಬ್ಬರು ಮಾಜಿ MLA ಮನೆ ಕರೆಸ್ತಾರೆ ಅಂದ್ರೆ ಏನ್ರಿ ಅರ್ಥ? ಎಲ್ಲ ಅಧಿಕಾರಿಗಳನ್ನ AW PW ಅವ್ರನ್ನ ಕರೆಸ್ತಾರೆ, AW ಅವ್ರನ್ನ ಮೈನರ್ ಇರಿಗೇಷನ್ ಅವ್ರನ್ನ ಕರೆಸ್ತಾರೆ ಅಂತ ಅಂದರೆ, ತಹಸೀಲ್ದಾರ್ನ ಕರೆಸ್ತಾರೆ ಅಂದರೆ ಯಾಕೆ ಕರೆಸ್ತಾರೆ? ಅವರು ಏನು ಅಧಿಕಾರ ಇದೆ ಅವ್ರಿಗೆ? ದಬ್ಬಾಳಿಕೆ ಮಾಡೋದೆಲ್ಲ ನಡೆಯಲ್ಲ ಅಂತ ಹೇಳ್ತೀನಿ. ನಾನು ಮುಖ್ಯಮಂತ್ರಿಗೆ ಕಾಗದ ಬರೀತೀನಿ. ಈ ಥರ ಎಲ್ಲ ಧೋರಣೆಗಳನ್ನು ಇಟ್ಕೊಳ್ಳೋದ್ರೆ ನೆಟ್ಗಿರಲ್ಲ ಅಂತ ಹೇಳಿ. ತನಿಖೆ ಮಾಡ್ಲಪ್ಪ, ನೋಡಪ್ಪ ಕೇಳಪ್ಪ, ತನಿಖೆ ಮಾಡಲಿ, ತಪ್ಪಿಸೋದ್ರ ಮೇಲೆ ಕ್ರಮ ತಗೊಳ್ಳಿ. ನನ್ನ ಸೇರಿಸ್ಕೊಡ್ಲಿ ಲೋಕಾಯುಕ್ತಕ್ಕೆ. ನಾನು ತಪ್ಪಿದ್ರೆ ಶಿಕ್ಷೆ ಮಾಡೋಕ್ಕೆ ರೆಡಿ ಇದೀವಲ್ಲ, ನನ್ನ ಮೇಲೆ ಯಾಕೆ ಆರೋಪ ಮಾಡಬೇಕು? ಆರೋಪ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಿದ್ರೆ ಮಾಡಬೇಕು. ಆರೋಪ ಗಾಳಿಗೆ ಗುಂಡು ಹೊಡೆದ್ಬಿಟ್ರೆ ಎದುರ್ಕೊಂಡ್ಬಿಡ್ತಾರೆ. ನನ್ನ ಅಸ್ತಿತ್ವಕ್ಕೆ ಬಂದು ಮಾತಾ ಭಾಷಣ ಮಾಡಿದ್ರೆ